ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಆಸೆ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯ ಪಾರ್ಟ್ 2 ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಶುರುವಿನಲ್ಲಿ ಮೀನಾ ಸೂರ್ಯನ ಹತ್ರ ಕೇಳ್ತಾ ಇರ್ತಾಳೆ, ಅಲ್ಲ ರೀ ಹುಡುಗ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರೀಬೇಕಾದ್ರೆ ಹುಡುಗ ಕೈ ಮುರ್ಕೊಂಡು ಕೂತಿದ್ದಾನೆ ಅಂತ ನಾವೆಲ್ಲ ಇಲ್ಲಿ ಯೋಚನೆ ಮಾಡ್ತಾ ಹೇಳ್ತಾ ಕೂತಿದ್ರೆ ನೀವು ನೋಡ್ರಿ ಹಿಂಗೆ ಮಾತಾಡ್ತಿದ್ದೀರಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅಲ್ಲ ರೀ ಅವನು ನಿಮ್ಮ ಬಾಮೆದ ಬೇರೆಯವ್ರ ಕಷ್ಟ ಅಂದರೆ ಹೋಗ್ತಿದ್ದವರು, ನೀವು ನೋಡ್ರಿ ಹಿಂಗೆ ಅಂತಿದ್ದೀರಲ್ಲ ರೀ, ಅವನು ಮನೆಗೆ ಆಧಾರ ಸ್ತಂಭವಾಗಿ ಹಗಲೊತ್ತಲ್ಲಿ ಕಾಲೇಜ್ಗೆ ಹೋಗ್ಕೊಂಡು ಸಂಜೆ ಆದರೆ ಕೆಲ್ಸಕ್ಕೆ ಹೋಗ್ಕೊಂಡು ಮನೆಗೆ ಆಧಾರ ಸ್ತಂಭವಾಗಿ ನಿಂತಿದ್ದಾನೆ ರೀ ಅವನು ಅಂತ ಮೀನಾ ಹೇಳ್ತಿರ್ತಾಳೆ. ಅದಕ್ಕೆ ಸೂರ್ಯ, ಆಧಾರ್ ಕಾರ್ಡ್ ಯಾವ್ಯಾವ ಪ್ಯಾನ್ ಕಾರ್ಡ್ಗಳ ಜೊತೆ ಲಿಂಕ್ ಆಗಿದೆ ಅಂತ ನಿನ್ಗೇನಾದರೂ ಗೊತ್ತಾ? ಎಲ್ಲೆಲ್ಲಿ ಯಾರ್ಯಾರ ಜೊತೆ ತಿರುಗ್ತಾ ಇದೆ ಅಂತ ಗೊತ್ತಾ? ಎಲ್ಲ ಯಾವ್ರ ಜೊತೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಅಂತ ತಿಳ್ಕೊಂಡಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಅವನ ಬಗ್ಗೆ ನಿಮ್ಗೆ ಏನು ಗೊತ್ತು ಅಂತ ಮಾತಾಡ್ತಾ ಇದ್ದೀರಾ ರೀ? ನಿನಗೆ ಗೊತ್ತಾಗಬೇಕಾಗಿದ್ದು ನನಗೆ ಗೊತ್ತಾಗಿದೆ ಅಂತ ಮಾತಾಡ್ತಾ ಇದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಏನು ಗೊತ್ತು ಅವನ ಬಗ್ಗೆ ನಿಮಗೆ? ಏನು ಮಾತಾಡ್ತಾ ಇದ್ದೀರಾ ನೀವು? ಏನು ಹೇಳಿ ಅಂತ ಮೀನಾ ಕೋಪದಿಂದ ಕೇಳ್ತಾನೆ. ಅವನು ದೇವ್ರಿಗೆ ಬಂದ ಹೆಣ್ಮಗಳು ಮನೆಗೆ ಹೊರೆಯಾದರೆ ವಯಸ್ಸಿಗೆ ಬಂದಿರೋ ಗಂಡ್ಮಗ ಊರಿಗೆ ಪ್ರಾಬ್ಲಮ್ ಅಂತೆ ಅಂದಂಗೆ ಏನೇನು ಮಾಡ್ತಿದ್ದಾನೆ ಅಂತ ನಿನಗೇನಾದರೂ ಗೊತ್ತಾ ಅಂತ ಸೂರ್ಯ ಹೇಳ್ತಾನೆ. ಥರ ರೀ ದೇವ್ರಿದ್ದಂಗೆ ನಮ್ಮ ಮಂಜ ಅಂತ ಹೇಳಿದ್ರೆ ಆಗ ಸೂರ್ಯ, ದೇವರಲ್ಲ ಅಮ್ಮ ಅವನು ಉತ್ಸವ ಮೂರ್ತಿ. ಆ ಉತ್ಸವ ಮೂರ್ತಿ ಯಾರ್ಯಾರ ಜೊತೆ ತಿರುಗ್ತಾ ಇದೆ, ಯಾರ್ಯಾರು ಹೊತ್ಕೊಂಡು ತಿರುಗ್ತಿದ್ದಾರೆ ಅಂತ ನಿಮಗೇನಾದರೂ ಗೊತ್ತಾ? ಮನೆಯವರಾಗಿ ನೀವು ಒಂದು ದಿನ ಎಷ್ಟೊತ್ತು ಕಾಲೇಜ್ಗೆ ಹೋಗ್ತಾನೆ, ಎಷ್ಟೊತ್ತು ಕಾಲೇಜಿಂದ ಬರ್ತಾನೆ, ಏನು ಮಾಡ್ತಿದ್ದಾನೆ, ಯಾರ ಜೊತೆ ಹೋಗ್ತಿದ್ದಾನೆ ಅಂತ ಏನಾದರೂ ತಿಳ್ಕೊಂಡಿದ್ದೀರಾ ನೀವು ಅಂತ ಸೂರ್ಯ ಕೇಳ್ತಾನೆ. ಆಗ ರಂಗನಾಥ್ ಅವರು, ಏನು ಸೂರ್ಯ ನೀನು ಹಿಂಗೆಲ್ಲ ಹೇಳ್ತಾ ಇದೀಯ ಅಂದರೆ ವಿಷಯ ಏನೋ ಇದೆ ಅಂತ ಅರ್ಥ ಆಗ್ತಿದೆ ಕಣೋ, ಏನು ವಿಷಯ ಮಗನೆ ಅಂತ ಕೇಳ್ತಾನೆ. ಅಯ್ಯೋ ಹೇಳೋಕ್ಕೆ ಕೇಳೋಕ್ಕೆ ಏನೂ ಇಲ್ಲ ಬಿಡಪ್ಪ, ನಾಯಿ ಬಾಲೆ ಡೊಂಕೆ ಅಂತ ಕೇಳಿದ್ಯಲ್ಲ ನೀನು, ಸಮಸ್ಯೆ ಆಗಿರೋದಲ್ಲಪ್ಪ, ಸಮಸ್ಯೆ ಮಾಡ್ಕೊಂಡಿದ್ದಾನೆ ಅಂತಲೇ ಹೇಳ್ತಿರೋದು. ಅಷ್ಟು ಸಲ ಹೇಳಿದ್ದೀನಪ್ಪ, ಬೇರೆಯವ್ರ ಬೈಕ್ ಎತ್ಕೋಬೇಡ, ಬೇರೆಯವ್ರ ಬೈಕ್ ಇಸ್ಕೊಂಡು ತಿರುಗಬೇಡ ಅಂತ. ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾವಿನ್ನೇಂತಕ್ಕೆ ಹೋಗಿ ನೋಡಲಿ, ನಾನು ಎಲ್ಲಿಗೂ ಹೋಗಲ್ಲ, ಏನು ನೋಡಲ್ಲ ಬಿಡಪ್ಪ ಅಂತ ಹೇಳ್ತಾನೆ ಸೂರ್ಯ. ಅದಕ್ಕೆ ರಂಗನಾಥ್ ಅವರು ಆಗಲ್ಲ ಕಂದ, ಹಂಗನ್ಬಿಟ್ಟು ನಾವು ಹಿಂಗೆ ಕುತ್ಕೊಂಡಿದ್ರೆ ಆಗುತ್ತೇನೋ, ಆದರೆ ಹೋಗಿ ಮಾತಾಡಿಸು, ಆಸ್ಪತ್ರೆಗೆ ಹೋಗು ಕಂದ, ನೀನು ಬುದ್ಧಿ ಹೇಳೋದಿದ್ರೆ ಬುದ್ಧಿ ಹೇಳು, ಇಲ್ಲ ಸಮಾಧಾನನಾದರೂ ಮಾಡ್ಬಿಡ್ಬಾ, ಏನಾಗಿದೆ ಅಂತ ತಿಳ್ಕೊಂಡು ಹೋಗು ಕಂದ, ಹೋಗಿದ್ದು ಬಾ. ಈ ಸಮಯದಲ್ಲಿ ನೀನು ಅಲ್ಲಿರಬೇಕು, ಅವ್ರ ಮನೆ ಮಗನಾಗಿ ಜವಾಬ್ದಾರಿ ಹೊತ್ಕೋಬೇಕಾದ್ರೆ ನೀನು ಕರ್ತವ್ಯ ಕಂದ ಅಂತ ಹೇಳ್ತೀನಿ. ಸರಿಯಪ್ಪ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಒಳಗಡೆ ಹೋಗ್ತಾನೆ. ಇನ್ನು ಈ ಕಡೆ ಆಸ್ಪತ್ರೆಯಲ್ಲಿ ಕುಸುಮ ಅವರು ಮಂಜುಂಗೆ ಹಾಲು ಕುಡಿಸ್ತಾ ಇರ್ತಾರೆ. ಆವಾಗ ಮಂಜು, ಸಾಕು ಬಿಡಮ್ಮ, ಇದೇನು ಹಾಸ್ಪಿಟಲ ಇಲ್ಲ ಗೆಸ್ಟ್ ಹೌಸ, ಏನು ಹಣ್ಣು ಜ್ಯೂಸು ಹಾಲು ಅಂತ ಕುಡಿಸ್ತಾನೇ ಇದ್ದೀರಾ, ಸಾಕು ನನಗೆ ಕುಡಿಸಿ ಕೊಬ್ಬಿಸ್ತಾ ಇದೆಯಾ ನನ್ನ ಅಂತ ಕೇಳ್ತಾನೆ. ಅದಕ್ಕೆ ಕನಕ ಹೇಳ್ತಾಳೆ, ಅಲ್ಲ ಕಣೋ, ಹಾಲು ಮೊಟ್ಟೆ ಗಂಜಿ ಇದೆಲ್ಲ ಬೋನ್ಗೆ ಸ್ಟ್ರಾಂಗು ಕಣೋ, ಕುಡಿಯೇ ನೀನು, ಕುಡ್ಸಮ್ಮ ನೀನು ಅಂತ ಹೇಳ್ತಾರೆ. ಕುಡಿಸ್ತಾರೆ. ಸಾಕು ಬಿಡಮ್ಮ ನನಗೆ ಅಂತ ಹೇಳ್ತಾನೆ ಮಂಜಾಗ. ಕನಕ, ತಗೋ ಈ ಗ್ಲಾಸ್ನ ತೊಳ್ಕೊಬಂದು ಇಕ್ಕು, ನಾನು ವಿಮಲಕ್ಕಂಗೆ ಫೋನ್ ಮಾಡಿಬಿಟ್ಟು ಹಾರ ಕಟ್ಟಿದ್ರ ಅಂತ ಕೇಳ್ಕೊಬತ್ತೀನಿ ಅಂತ ಅಲ್ಲಿಂದ ಹೊರಡ್ತಾರೆ. ಇನ್ನು ಅಲ್ಲಿಗೆ ಸೂರ್ಯ ಬರ್ತಾನೆ. ಕುಸುಮ ಅಲ್ಲಿ ಫೋನ್ ಮಾಡ್ತಾರದನ್ನ ನೋಡಲ್ಲ, ಒಳಗಡೆ ಹೋಗ್ತಾನೆ ಮಂಜುನ ಹತ್ರ. ಸೂರ್ಯ ಅಲ್ಲಿಗೆ ಬಂದ್ಬಿಟ್ಟು ಮಂಜುನ ಹತ್ರ ನಿಂತ್ಕೋತಾನೆ. ಮಂಜು ಕೋಪದಿಂದ ತಲೆ ಬಗ್ಸ್ಕೊಂಡು ಕೂತಿರ್ಬೇಕಾದ್ರೆ, ಏನೋ ಹೆಂಗಿದ್ಯೋ ಕೈ ಅಂತ ಕೇಳ್ತಾನೆ. ಬೇಕಿತ್ತೇನೋ ಇದೆಲ್ಲ ನಿನಗೆ ಅಂತ ಸೂರ್ಯ ಮಂಜುನ ಕೇಳ್ತಾನೆ. ಮಾತಾಡಿ ಬಾವಾ, ಮಾತಾಡಿ. ಬಾಬಾ ಅನ್ನೋ ಗೌರವ ಇದ್ದಿದ್ದಕ್ಕೆ ಕೈನ ಮುರಿಸ್ಕೊಂಡು ಸುಮ್ಮನೆ ಕೂತಿದ್ದೀನಿ, ಇಲ್ಲ ಅಂದಿದ್ರೆ ಅಂತ ಕೋಪದಿಂದ ಮಂಜ ಹೇಳ್ತಾನೆ. ಅದಕ್ಕೆ ಸೂರ್ಯ, ಇಲ್ಲ ಅಂದಿದ್ರೆ ಏನೋ ಮಾಡಿಬಿಡ್ತಿದ್ದೆ, ನನ್ನ ಕೈ ಮುರಿದು ಬಿಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಆಮೇಲೆ ಸೂರ್ಯ ಹೇಳ್ತಾನೆ, ಈ ಮಿಣ್ಕುಳ ಇದೆಯಲ್ಲ, ಮಿಣ್ಕುಳ ಅದು ನಾನು ಬೆಳಕು ಕೊಡ್ತೀನಿ ಅಂದ್ಬಿಟ್ಟು ಸೂರ್ಯನಿಗೆ ಸವಾಲು ಹಾಕುತ್ತಂತೆ, ಹಂಗಾಯ್ತು ಅಂತ ಹೇಳ್ತಾನೆ. ಆಗ ಮಂಜ, ಮಿಣ್ಕುಳ ಸೂರ್ಯನಿಗೆ ಸವಾಲು ಹಾಕಿದ್ದಲ್ಲ ಬಾವ, ಮಿಣ್ಕುಳನ ನೋಡ್ಬಿಟ್ಟು ಸೂರ್ಯನೇ ಹೊಟ್ಟೆ ಹುರ್ಕೊತಿರೋದು ಅಂತ ಮಂಜ ಹೇಳ್ತಾನೆ. ಅದಕ್ಕೆ ಸೂರ್ಯ, ಆಯ್ತು 1998ರಲ್ಲಿ ಕುಡ್ದಿರೋ ಹಾಲು ನಿನ್ಗೆ 2024 ಆದರೂ ಆಗಿಲ್ಲ ಕಣೋ, ಅದಕ್ಕೆ ಇಷ್ಟೊಂದು ಕೊಪ್ಪು ತೋರಿಸ್ತಿದ್ಯಾ, ಲವ್ ಬೇಡ ಕಣೋ ಮಂಜ, ಬೇಡ ಕಣೋ ಲವ್, ಒಳ್ಳೆಯವನಾಗೋ ಲವ್ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮಂಜ ತಲೆ ಸೋರ್ಕೊಂಡು ಸೂರ್ಯ ಹೇಳಿದ್ರೆ, ಆಗ ಮಂಜ ಕೈನ ಜಾಡ್ಸ್ ತಳ್ಬಿಟ್ಟು, ಒಳ್ಳೆಯವನು ಅಂದರೆ ಏನು ಬಾವ,
ನೀವು ನಿಮ್ಮ ಫ್ರೆಂಡ್ಗೆ ಕೈ ಎತ್ತದ ಅಂತ ನೀವು ಹೊಡೆದಿದ್ದು ಸರಿ ಅಂದರೆ, ನೀವು ನನ್ನ ಫ್ರೆಂಡ್ಗೆ ಕೈ ಎತ್ತಿದ್ದಕ್ಕೆ ನಾನು ನಿಮ್ಮ ಫ್ರೆಂಡ್ಗೆ ಹೊಡೆದಿದ್ದು ನಂದು ಸರಿಯೇ, ಅದರಲ್ಲೇನು ತಪ್ಪಿಲ್ಲ ಅಂತ ಮಂಜ ಹೇಳ್ತಾನೆ. ನೀವು ಮಾಡಿದ್ದು ಮಾತ್ರ ಸರಿ, ನಾನು ಮಾಡಿದ್ದು ಮಾತ್ರ ತಪ್ಪ ಅಂತ ಮಂಜ ಕೇಳ್ತಾನೆ. ಅದಕ್ಕೆ ಸೂರ್ಯ, ನೀನು ನನ್ನ ಫ್ರೆಂಡ್ ಮೇಲೆ ಕೈ ಮಾಡಿದೆ ಅಂತ ಅಲ್ಲ ಕಣೋ ಹೊಡೆದಿದ್ದು, ನಾನು ಹೊಡೆದಿದ್ದಕ್ಕೆ ಬೇರೆಯೇ ಕಾರಣ ಇದೆ ಅಂತ ಮಂಜಂಗೆ ಸೂರ್ಯ ಹೇಳ್ತಾನೆ. ಮಂಜ ಏನು ಹೊಡೆದಿದ್ದು ಅಂತ ನಾನಿನ್ನೂ ನಮ್ಮ ಅಕ್ಕನ ಹತ್ರ ಹೇಳಿಲ್ವಲ್ಲ, ಅದು ನಿಮ್ಮ ಪುಣ್ಯ ಅಂದ್ಕೊಳ್ಳಿ. ಏನಾದರೂ ಈ ವಿಷಯ ನಮ್ಮ ಅಕ್ಕನಿಗೆ ಗೊತ್ತಾದ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತಾ ಅಂದರೆ, ಈ ಪೌಡೆ ನೀನು ಮಾಡಿರೋ ಕೆಲಸನ ನಿಮ್ಮ ಅಕ್ಕನಿಗೆ ತೋರಿಸಿದ್ರೆ ಕೋತಿ ಬ್ರ್ಯಾಂಡ್ ಪೊರ್ಕೆ ತೊಗೊಂಡು ಮೂತಿ ಕಿತ್ತೋಗೋ ತನಕ ಬಾರಿಸ್ತಾಳೆ ಕಣೋಲೇ. ಅದಕ್ಕೆ ಸುಮ್ಮನೆ ಇದ್ದೀನಿ, ಏನಾದರೂ ವಿಷಯ ಗೊತ್ತಾದರೆ ಹಿಂಗೆ ಮಾಡ್ತಾಳೆ ನಿಮ್ಮ ಅಕ್ಕ. ಅಂಥ ತಪ್ಪು ನಾನೇನು ಮಾಡ್ಬಿಟ್ಟಿದ್ದೀನಿ ಬಾವ, ಏನಾದರೂ ಸತ್ಯ ತೋರಿಸಿ ಅಂತ ಸೂರ್ಯನ ಮಂಜ ಕೇಳ್ತಾನೆ. ಅದಕ್ಕೆ ನಾನು ಮೊದಲಿದ್ದಿದ್ದಷ್ಟು ಕೋಪ ಇದ್ದಿದ್ದರೆ ನಿನ್ನ ಒಂದು ಕೈಯಲ್ಲಿ 2 ಕೈನೂ ಮುರಿದು ಕಳಿಸ್ತಿದ್ದೆ. ಆದರೆ ಅಷ್ಟರಲ್ಲಿ ಕೋಪ ಎಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಸುಮ್ಮನೆ ಇದ್ದೀನಿ. ನಿಮ್ಮ ಮನೆ ಹತ್ರ ಬಂದು ಮತ್ತು ನಿಮ್ಮ ಕಾಲೇಜ್ ಹತ್ರ ಎಲ್ಲ ಬೀಟ್ ಹಾಕೊಬಂದು ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ಸಿಕ್ಕಾಕೊಂಡಿದ್ದಕ್ಕೆ ಸ್ವಲ್ಪ ಕೋಪ ಕಮ್ಮಿ ಆಗಿರೋದಕ್ಕೆ ಬಿಟ್ಟು ಕಳಿಸಿದ್ದೀನಿ ಒಂದು ಕೈ ಮುಚ್ಚಿ ಅಂತ. ಅಂಥ ತಪ್ಪು ನಾನೇನು ಮಾಡ್ಬಿಟ್ಟಿದ್ದೀನಿ ಬಾವ, ಮಾಡಬಾರ್ದು ಅಂತ ಹೇಳ್ತಾನೆ. ಏನು ಮಾಡಿದ್ಯಾ ತೋರಿಸ್ತೀನಿ ಇರು ಅಂದ್ಬಿಟ್ಟು ಫೋನ ತೆಗ್ಬಿಟ್ಟು ವೀಡಿಯೋ ಆನ್ ಮಾಡಿ ಅವನ ಮಕ್ಕದ ಹತ್ರ ಬಿಸಾಕ್ತಾನೆ. ಆಗ ಮಂಜ ಫೋನ ಎತ್ಕೊಂಡು ವೀಡಿಯೋ ನೋಡ್ಬಿಟ್ಟು ಶಾಕ್ ಆಗಿಬಿಡ್ತಾನೆ. ಆಗ ನೋಡ್ದೇನೋ ಈ ಕಾರಣಕ್ಕೆ ನಾನು ನಿನಗೆ ಹೊಡೆದಿದ್ದು ಅಲ್ಲ ಕಣೋ ಲೇ KTM, ಗೊತ್ತಾಯ್ತಾ ಏನು ಕೊಡ್ದಿದ್ದು ಅಂತ? KTM ನಿನಗೆ ರೋಡಲ್ಲಿ ಸಿಗ್ತಾರಲ್ಲ ATM ಆಗಿಬಿಟ್ಟಿದ್ರೇನೋ? ಅಲ್ಲ ಕಣೋ, ನಮ್ಮ ಮನೆ ದುಡ್ಡು ಮೇಲೆ ಕಣ್ಣಿಕ್ಬಿಟ್ಟಿಯಲ್ಲ ನೀನು ಅಂತ ಸೂರ್ಯ ಕೇಳಿದ್ರೆ, ಬಾವ ನನಗಿದು ತಪ್ಪು ಅಂತಲೇ ಅನಿಸಿಲ್ಲ ಅಂತಾನೆ. ಏನೋ ನೀನು ಕಳ್ತನ ಮಾಡಿರೋದು ನಿನಗೆ ತಪ್ಪು ಅಂತಲೇ ಅನ್ನಿಸ್ತಿಲ್ವೇನೋ ಅಂತ ಸೂರ್ಯ ಕೇಳ್ತಾನೆ. ಬಾವ ಏನೋ ಬೈಕ್ ಮೇಲೆ ಆಸೆ ಇದ್ದಿದ್ದಕ್ಕೆ ನಾನು ನಿಮ್ಮ ಮನೇಲಿ ಬೈಕ್ ಮುಟ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಆ ತಪ್ಪಿಂದ ನಾನು ಎಷ್ಟು ಶಿಕ್ಷೆ ಅನುಭವಿಸ್ತೀನಿ ಅಂತ ನಿಮ್ಗೇನಾದರೂ ಗೊತ್ತಾ? ನಮ್ಮ ಅಪ್ಪನ ಕಳ್ಕೊಂಡೆ, ನನ್ನ ಕಾಲೇಜ್ ಕಳ್ಕೊಂಡೆ, ನನ್ನ ಫ್ರೆಂಡ್ಸ್ ಹತ್ರ ನನ್ನ ಬೆಲೆ ಕಳ್ಕೊಂಡೆ, ಒಳ್ಳೆಯವನನ್ನು ಪಟ್ಟ ಕಳ್ಕೊಂಡೆ. ಆದರೆ ಅದೆಲ್ಲನೂ ಬಿಟ್ಟು ಸುಮ್ಮನೆ ಇದ್ದೆ. ನಿಮ್ಮ ಮನೆಗೆ ಬಂದಾಗೆಲ್ಲ ನಿಮ್ಮಮ್ಮ, ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ ಎಲ್ಲ ನನ್ನ ಕಳ್ಳ ಅಂತ ಅಂದಿದ್ದಕ್ಕೇ ಸೇಡ್ ತೀರ್ಸ್ಕೋಬೇಕು ಅಂತ ಅವತ್ತೇ ಡಿಸೈಡ್ ಮಾಡಿಬಿಟ್ಟು ಮಾಡಿದೆ ಮಾವ ಅಂತ ಮಂಜ ಹೇಳ್ತಾನೆ. ಅದಕ್ಕೆ ಸೂರ್ಯ, ಎತ್ವು ಇದನ್ನು ಕಳ್ತನ ಮಾಡೋದನ್ನೇ ಸೇಡ್ ತೀರ್ಸು, ಕಳ್ಳ ಅಂತ ಸುಮ್ಮನಂದ್ರು ಅಂದ್ಬಿಟ್ಟು ಅದನ್ನೇ ನಿಜ ಮಾಡೋದನ್ನೇ ಸೇಡು ಅಂದ್ಕೊಬಿಟ್ಟಿದ್ಯಲ್ಲೋ ನೀನು, ತಪ್ಪು ಕಣೋ, ಬದಲಾಗೋ, ಒಳ್ಳೆಯವನಾಗಿ ಬದುಕೋ ಅಂತ ಸೂರ್ಯ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಎಲ್ಲೋ ಮಂಜ, ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರಿಕೊಂಡು ನಿನ್ನ ಕಸ ಮಾಡ್ಕೊಂಡಿರೋರ ಮುಂದೆ ಕಾಲರ್ ಎತ್ತಿ ಬಾಳ್ಬೇಕು ಕಣೋ. ನಿಮ್ಮ ಮನೆಯವ್ರು ತುಂಬ ಆಸೆ ಇಟ್ಕೊಂಡಿದ್ದಾರೆ ಕಣೋ, ನನ್ನ ಮಗ ಮಂಜ ನಮ್ಮನ್ನ ಹಂಗೆ ನೋಡ್ಕೊತಾನೆ, ಹಿಂಗೆ ನೋಡ್ಕೊತಾನೆ, ಎಷ್ಟು ದೊಡ್ಡ ವ್ಯಕ್ತಿಯಾಗಿ ಬರ್ತಾನೆ ಅಂತ. ನೀನು ಮಾಡ್ತಾಯಿರೋ ಕಚ್ಚಡ ಕೆಲಸ ಎಲ್ಲ ಗೊತ್ತಾದ್ರೆ ಏನೋ ಕತೆ, ಅವ್ರಿಗೆ ಜೀವನ ಏನು ಬೇಕು ಅವ್ರ ಬಗ್ಗೆ ಅಂತ ಹೇಳಿದ್ರೆ, ಬೇರೆಯವ್ರಿಗೋಸ್ಕರ ನನ್ನ ಜೀವನ ಹಾಳು ಮಾಡ್ಕೊಳಕ್ಕೆ ನನಗಿಷ್ಟ ಇಲ್ಲ ಬಾಬಾ, ನನಗೆ ಹೆಂಗೆ ಬೇಕು ಹಂಗೇನೆ ನಾನು ಮಾಡೋದು, ಅದರಲ್ಲಿ ಏನು ತಪ್ಪಿದೆ ಮಾವ? ನೀವು ಇನ್ನೂ ಯಾವ ಇಸ್ವಿಲಿದ್ದೀರ ಮಾವ? ಈಗಿನ ಇದರಲ್ಲಿ ತಲೆ ಮೇಲೂ ಹಾವಿನ ಬಾಲಕ್ಕೆ ತುಳಿದ್ರೆ ಎಡೆ ಎತ್ತಬೇಕು, ಹಾಗೆ ಈಗಿನ ಕಾಲದಲ್ಲಿ ಬೆಲೆ ಇರೋದು ಭಾವ. ಈ ಥರ ಬೆಳಗ್ಗೆ 90, ಸಾಯಂಕಾಲ 1/4 ಅಂತ ಗಾಡಿ ಓಡಿಸ್ಕೊಂಡೇ ಜೀವನ ಕಳೆದುಬಿಟ್ರೆ ನಮ್ಮ ಅಕ್ಕನ ಥರ ಹೋಗ್ಬಿಡುತ್ತೆ. ನಿಮ್ಮ ಅಕ್ಕನಿಗೆ ಏನಾಗಿದೆ, ನಾನು ಒಳ್ಳೆಯವನಾಗಿ ಬದುಕಿದ್ರೆ ನನ್ನ ಜೀವನ ನಮ್ಮ ಅಕ್ಕನ ಥರ ಆಗಿಬಿಡುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನಿಮ್ಮ ಅಕ್ಕನಿಗೇನೋ ಆಗಿದೆ, ರಾಣಿ ಥರ ನೋಡ್ಕೊತಿದ್ದೀನಿ ಅಂತ. ಏನು ರಾಣಿ ಥರನಾ? ರಾಣಿ ಅನ್ನೋ ಪದಕ್ಕಿರೋ ಬೆಲೆ ಗೊತ್ತಾ ಭಾವ ನಿಮಗೆ? ಏನ್ರಿ ನೀವು ರಾಣಿ ಥರ ನೋಡ್ಕೊತಿರೋದು? ಅವಳನ್ನ ನಿಮ್ಮ ಮನೆಗೆ ಬಂದಾಗಿಂದ ನಮ್ಮ ಅಕ್ಕ ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೆ ಅಂತ ನಾನು ನೋಡಿದ್ದೀನಿ. 3 ಗ್ರಾಮ್ ಚಿನ್ನ ತರೋಕ್ಕೆ ನೀವು 3 ತಿಂಗಳು ತಗೊಂಡ್ರಿ ಅಂದರೆ 3 ಗ್ರಾಮ್ ಚಿನ್ನನೋ 100 ಗ್ರಾಮ್ ಚೋಚನೋ ಕಣೋ, ಕಷ್ಟಪಟ್ಟು ಬೆವರು ಸುರಿಸಿ ದುಡ್ಡಲ್ಲಿ ತಂದ್ಕೊಟ್ಟಿದ್ದೀನಿ ಕಣೋ. ಅವಳು ತಿಂತಾರೋ ಒಂದೊಂದು ಅಗಳು ನಾನು ಬೆವರು ಸುರಿಸಿ ಕಷ್ಟಪಟ್ಟು ದುಡ್ದು ತಿಂತಾರೋದು ಕಣೋ, ಕಳ್ತನ ಮಾಡಿದ್ರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಮನೆಗೆ ಕಳಿಸ್ರಿ ನಮ್ಮ ಅಕ್ಕನ್ನ, ರಾಣಿ ಅನ್ನೋ ಪದಕ್ಕೆ ಅರ್ಥ ಏನು ಅಂತ ತೋರಿಸ್ತೀನಿ ನಾನು, ನನ್ಗೆ ಅಷ್ಟು ತಾಕತ್ತಿದೆ ಕಣ್ರಿ. ನೀವೇನ್ರಿ ನಮ್ಮ ಅಕ್ಕನ ರಾಣಿ ಥರ ನೋಡ್ಕೊತಿರೋದು ಅಂತ ಸೂರ್ಯನ ಯೋಗ್ಯತೆ ಬಗ್ಗೆ ಮಂಜ ಮಾತಾಡ್ತಾನೆ. ಆಗ ಸೂರ್ಯ ಬೇಜಾರು ಮಾಡಿಕೊಂಡು, ಏನೋ ಮಾತಾಡ್ತಿದ್ಯಾ ನೀನು, ಹಿಂಗೆ ಕಳ್ತನ ಮಾಡ್ಕೊಂಡು ಏನೋ ನಿಂದ ಸಾಧಿಸೋದು, ಒಳ್ಳೆಯವನಾಗಿ ಬದುಕೋ, ಎಷ್ಟು ಸಲ ನೀನು ಹಿಂಗೆಲ್ಲ ಮೆರೆಯೋಕ್ಕೆ ಹೋದರೆ
ಹಾವಿನ ಎಡೆ ಥರ ಎತ್ತುತ್ತೀನಿ ಅಂದರೆ ನಿನ್ನ ತಿಥಿ ಒಡೆ ಮಾಡ್ಬಿಟ್ಟು ಬಡಿಸ್ಬಿಡ್ತೀನಿ ಕಣೋ, ಇಷ್ಟೆಲ್ಲ ಮೆರೆಯೋಕೆ ಬಿಟ್ಬಿಡ್ತೀನಿ ಅಂದ್ಕೊಬಿಟ್ಟಿದ್ದೀನೋ, ನಿನ್ನ ಅಲ್ಲಲ್ಲೇ ಅದುಂಬಿಡ್ತೀನಿ ಕಣೋ ನಾನು. ಪಾಪ ನಿಮ್ಮ ಮನೆಯವ್ರಿಗೆಲ್ಲ ಈ ವಿಷಯ ಗೊತ್ತಾದರೆ ಏನೂ ಆಗಬೇಡ, ಅವ್ರ ಜೀವನ ಹಿಂಗೆಲ್ಲ ಮಾಡ್ತಿದ್ದಾನೆ ಅಂತ ಗೊತ್ತಾದರೆ ಅಂತ ಹೇಳ್ತಾನೆ ಸೂರ್ಯ. ಅದಕ್ಕೆ ಮಂಜ, ನನಗೇನ್ರಿ ಬುದ್ಧಿ ಹೇಳೋದು, ನಾನೇನ್ರಿ ಒಳ್ಳೆಯವನಾಗಬೇಕು, ಮೊದಲು ನಿಮ್ಮನ್ನು ನೋಡ್ಕೊಳ್ರಿ. ನೀವೇ ನಿಮ್ಮ ಕಂಡ್ರೆ ನಿಮ್ಮ ಮನೆಯವ್ರಿಗೆ ಆಗಲ್ಲ, ಊರವರೆಲ್ಲ ನಿಮ್ಮ ಬಗ್ಗೆ ಏನು ಮಾತಾಡ್ಕೊತಿರ್ತಿದ್ರಂತೆ ಕೇಳಿಸ್ಕೊಂಡಿದ್ದಾರೆ ಅಂದರೆ ನಿಮ್ಮ ಮನೆಯವ್ರು ಹೇಳ್ತಾರೆ, ಕುಡುಕ, ಪರೋಡಿ, ರೌಡಿ ಅಂತ ಬೈತಾ ಇರ್ತಾರೆ. ನಮ್ಮ ಅಕ್ಕ ಆಗಿದ್ದಕ್ಕೆ ನಿಮ್ಮ ಹತ್ರ ಸಹಿಸ್ಕೊಂಡಿದ್ದಾಳೆ. ನಿಮ್ಮ ಬುದ್ಧಿ ಏನು, ಬೆಳಗ್ಗೆ 90 ಸಂಜೆ ಕ್ವಾರ್ಟ್ರು ನನ್ನ ಸಿಗ್ತಾರೆ ನನ್ನಂಥವ್ರು ಯಾರೊಬ್ರಿಗೆ ಬುದ್ಧಿ ಹೇಳ್ಕೊಂಡು ಬರೀ ಅದಷ್ಟೇ ನಿಮ್ಮ ಜೀವನ. ನಿಮ್ಮ ಯೋಗ್ಯತೆ ನೋಡ್ಕೊಳ್ರಿ ಫಸ್ಟು. ನನಗೇನು ಬುದ್ಧಿ ಹೇಳ್ತೀರಾ ನೀವು? ಏನು ವೀಡಿಯೋ ತೋರಿಸಿ ಎದುರಿಸ್ತಿದ್ದೀರಾ? ಏನು ಭಯ ಇಡಿಸ್ತಿದ್ದೀರಾ ನನಗೆ? ಏನಿದು ನನ್ನ ಮಕ್ತಿರಿಗೆ ನಮ್ಮ ಅಮ್ಮಂಗೆ ತೋರಿಸ್ಬಿಡ್ತೀರಾ? ತೋರಿಸ್ರಿ, ಯಾರಿಗೂ ಹೆದ್ರಿಕೊಳ್ಳ ನಾನು. ಅದ್ರ ಬದಲು ಹೋಗಿ ಪೊಲೀಸ್ ಸ್ಟೇಷನ್ ಕೊಡ್ರಿ, ಇಟ್ಕೋಗಿ ಜೈಲ್ಗೆ ಹಾಕ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಬರೆಯೋದಿ ಹೋಗಲ್ವೇನು, ಏನು ಹಿಂಗೆ ಮಾತಾಡ್ತಿದ್ಯಾ ಮಂಜ ಅಂತ ಹೇಳಿದ್ರೆ, ಏನಕ್ಕೋಗುತ್ತೆ, ಜೈಲ್ಗೆ ಹೋಗಿದ್ದು ಬಂದರೆ ಒಂದು ಬೆಲೆ ಅಂತಿರುತ್ತೆ, ಆವಾಗ ನನ್ನ ಲೆವೆಲೇ ಬೇರೆ ಇರುತ್ತೆ, ಆಗ ನೋಡ್ಕೋತೀನಿ. ಆಸ್ಪತ್ರೆಯಿಂದ ನಿಮ್ಮ ಕೈಲಿ ಆಗಿಲ್ಲ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳಕ್ಕೆ ಅಂದರೆ ಹೇಳ್ರಿ, ದುಡ್ದು ನನ್ನ ಮುಂದೆ ಹಿಂಗೆ ಮಾತಾಡೋ ಬದಲು ದುಡ್ದು ಹೋಗಿ ನಮ್ಮ ಅಕ್ಕನಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ. ಆಗಲ್ಲ ಅಂದರೆ ಹೇಳಿ, ನಾನು ಆಸ್ಪತ್ರೆಯಿಂದ ಬಂದಮೇಲೆ ನಮ್ಮ ಮನೆಗೆ ಕಳಿಸಿ, ನಿಮ್ಮ ಇಡೀ ಕಾಂದನ್ನೇ ಸಾಕೋಷ್ಟು ತಾಕತ್ತಿದೆ ನನಗೆ, ಸಾಕ್ತೀನಿ ಅಂತ ಹೇಳ್ತಾನೆ. ಆಗ ಸೂರ್ಯ, ಏನೋ ಮಾತಾಡ್ತಿದ್ದೀಯ ಥೂ ಅಂದ್ಬಿಟ್ಟು ಹೊಡೆಯೋಕ್ಕೆ ಹೋಗ್ತಾನೆ ಮಂಜನಿಗೆ. ಇಲ್ಲಿಗೆ ಇವತ್ತಿನ ಮಂಗಳವಾರದ ಸಂಚಿಕೆ ಮುಕ್ತಾಯ ಆಗುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಈಗಿದ್ರಲ್ಲಿ ಏನಾದರೂ ತಪ್ಪಿದೆ ದಯವಿಟ್ಟು ಕ್ಷಮಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಆದಷ್ಟು ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.